ನಮಸ್ಕಾರ. ಬನ್ನಿ ಇವತ್ತು ನ್ಯೂ ಟೈಪಲ್ಲಿ ಗಾರ್ಲೆಂಡ್, ಕ್ರೋಶೆ ಗಾರ್ಲೆಂಡ್ ಯಾವ ಥರ ಮಾಡೋದು ಅಂತ ನೋಡೋಣ. ಈಗ ಗಾರ್ಲೆಂಡ್ ಮಾಡಲಿಕ್ಕೆ ಈ ಥರ ಡಿಸೈನ್ದೊಂದು, ಆಮೇಲೆ ಈ ಥರ ಫ್ಲವರ್ ಒಂದು, ಈ ಥರ ಲೀವ್ಸು, ಇದು ಮತ್ತು ಇದನ್ನ ನಾನು ಮೊದಲೇ ವಿಡಿಯೋ ಮಾಡಿದ್ದೀನಿ. ಇದ್ರ ಬಗ್ಗೆ ನಾನು ಡಿಸ್ಕ್ರಿಪ್ಷನ್ಲಿ ಆ್ಯಡ್ ಮಾಡಿರ್ತೀನಿ, ಇದನ್ನ ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ಇದನ್ನ ಮಾತ್ರ ಹೊಸ ಟೈಪ್, ಇದನ್ನ ನಾನು ಈಗ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ. ನಾನು ಫಸ್ಟ್ ಈ ಥರ ಮಾಡಿದಲ್ಲಿ ಗಾರ್ಲೆಂಡ್ ಮಾಡಿದ್ದೆ, ಇದು ಬೇರೆ ಥರ ಡಿಸೈನು. ಇದ್ರ ಜೊತೆ ಇದನ್ನು ಮಾಡಿ ತೋರಿಸಿದ್ದೀನಿ, ನೀವು ಅದರಲ್ಲಿ ಡಿಸ್ಕ್ರಿಪ್ಷನ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಕೊಳ್ಳಿ. ಈಗ ಇದು ಹೊಸ ಪ್ಯಾಟ್ರನ್, ಇದನ್ನು ಈ ಡಿಸೈನ್ ಯಾವ ಥರ ಮಾಡೋದು ಅಂತ ಇವಾಗ ನೋಡೋಣ ಬನ್ನಿ. ಈಗ ಮೊದಲಿಗೆ 6 ಚೈನ್ ಹಾಕ್ಕೊಳ್ಳೋಣ. ಇದಕ್ಕೆ ಈಗ 6 ಚೈನ್ ಹಾಕ್ಕೊಳ್ಳೋಣ. ಸಿಕ್ಸ್ ಚೈನ್ ಹಾಕಿ ಈಗ ಒಂದು ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳೋಣ. ನೋಡಿ ಈ ಥರ. ಈಗ ಇದು ಹಾಕಿದ್ಮೇಲೆ ಒಂದು ನಿಮಿಷ, ಇದು ಹಾಕಿದ್ಮೇಲೆ ಈಗ 2 ಚೈನ್ ಹಾಕ್ಕೊಳ್ಳೋಣ. 1 2, ಆಮೇಲೆ ಹಾಫ್ ಡಬಲ್ ಕ್ರೋಶೆ ಹಾಕ್ಕೊಳ್ಳೋಣ. ನೋಡಿ ಈ ಥರ. ಈಗ ನೆಕ್ಸ್ಟ್ 2 ಚೈನ್, ಹಾಫ್ ಡಬಲ್ ಕ್ರೋಶೆ, ಈ ಥರದ್ದು 2 ಚೈನ್ ಹಾಫ್ ಡಬಲ್ ಕ್ರೋಶೆ 9 ಹಾಕ್ಕೊಳ್ಳೋಣ. ಈಗ 2 ಹಾಕ್ಕೊಂಡಿದ್ದೀನಿ, ಇನ್ನು 7 ಹಾಕ್ಕೊಳ್ಳೋಣ. ಈಗ ನೋಡಿ, ಈಗ 8 ಈ ಥರದ್ದು ಹಾಕ್ಕೊಂಡಿದ್ದೀನಿ. ನೋಡಿ 1 2 3 4 5 6 7 8. ಈಗ ಇದು 9 ಹಾಕ್ಕೋಬೇಕಾಗಿತ್ತು, ನಾನಿಲ್ಲಿ 8 ಹಾಕ್ಕೊಂಡಿದ್ದೀನಿ. 9th ಒನ್ನಿಗೆ ನಾನು ಇಲ್ಲಿ ನೋಡಿ, ಇಲ್ಲಿ 2 ಚೈನ್ ಹಾಫ್ ಡಬಲ್ ಕ್ರೋಶೆ ಹಾಕಿದ್ದೀನಿ. ಇಲ್ಲಿ ಬರುವಾಗ 8th ಆದಮೇಲೆ 9th ಬರೀ ಸಿಂಗಲ್ ಚೈನ್, ಈ ಫಸ್ಟ್ ಹಾಕಿದ್ವಲ್ಲ ಇಲ್ಲಿ ಫಸ್ಟ್ ಒನ್, ಅದಕ್ಕೆ ಹಾಫ್ ಡಬಲ್ ಕ್ರೋಶೆ ಹಾಕ್ಕೊಳ್ಳೋಣ. ಇಲ್ಲಿಗೆ ಡಬಲ್ ಚೈನ್ ಹಾಕಬಾರ್ದು, ಸಿಂಗಲ್ ಚೈನ್ ಮಾತ್ರ ಹಾಕಬೇಕು. ಸಿಂಗಲ್, ಇಲ್ಲಿ ನೋಡಿ ಬರೀ 1 ಚೈನ್ ಹಾಕಿರೋದು. ನೋಡಿ 8th ಆದಮೇಲೆ 9th ಸಿಂಗಲ್ ಚೈನ್, ಹಾಫ್ ಡಬಲ್ ಕ್ರೋಶೆ. ಇವಾಗ ಕೌಂಟ್ ಮಾಡಿದ್ರೆ 1 2 3 4 5 6 7 8 9. ಈಗ 9 ಇದೆ, ಇದನ್ನ ಕಂಟಿನ್ಯೂ ಮಾಡಬೇಕು. ಈಗ ನೆಕ್ಸ್ಟ್ ಇಲ್ಲಿ 1 2 ಚೈನ್ ತೊಗೋತಾ ಇದ್ದೀನಿ. ಫಸ್ಟ್ ತೊಗೊಂಡಿದ್ವಲ್ಲ, ಈಗ ಇಲ್ಲಿ 2 ಚೈನ್ ತೊಗೊಂಡಿದ್ದೀನಿ. ಸೇಮ್ ಇದಕ್ಕೆ ಈ ಥರ ಹಾಕ್ಕೊಂಡು ಬಬಲ್ ಸ್ಟಿಚ್ ಥರ ಹಾಕ್ಕೊಳ್ಳೋಣ. ನೋಡಿ ಈ ಥರ, ಇಷ್ಟೇ. ಈಗ ಇದು ಸೇರಿಸಿ 1 2 3 ಫುಲ್ ತೊಗೋಬಾರ್ದು. ನೋಡಿ 1 2 3 4 5. ನೋಡಿ ಸ್ಟಾರ್ಟಿಂಗ್ ಮಾತ್ರ 2 ಚೈನ್ ತೊಗೊಳ್ಳೋದು, ಇನ್ಯಾವುದಕ್ಕೂ ನಾವು ಚೈನ್ ತೊಗೊಳ್ಳಲ್ಲ. ನೋಡಿ ಆಗಿದೆ. ಈಗ ಎಲ್ಲನೂ ಸೇರಿಸ್ಕೊಳ್ಳೋಣ. ಈಗ ನೋಡಿ ಎಲ್ಲ ತೊಗೊಂಡು ನೆಕ್ಸ್ಟ್ ಇದೇ ಆದಮೇಲೆ ನೆಕ್ಸ್ಟ್ ಒಂದು ಚೈನ್ ಹಾಕ್ಕೊಳ್ಳೋಣ. ನೋಡಿ ಈ ಥರ ಆಯಿತು. ಈಗ ಇನ್ನೊಂದು ತೋರಿಸ್ತೀನಿ. ಇಲ್ಲಿಗೆ ಸೆಕೆಂಡ್ ಒನ್ನಿಗೆ ನೋಡಿ ಇಷ್ಟೇ. 1 2 3 4 5 ತೊಗೊಂಡ್ಮೇಲೆ ಇದನ್ನೆಲ್ಲ ಸೇರಿಸ್ಕೊಳ್ಳೋಣ. ಈಗ ನೋಡಿ ಈ ಥರ ತೊಗೊಂಡು ಮತ್ತೆ ಈ ಥರ ಇನ್ನೊಂದು ಮಾಡಿ ತೋರಿಸ್ತೀನಿ. ನೋಡಿ 1 2 3 4 5. ನೆಕ್ಸ್ಟ್ ಒಂದು ಚೈನ್. ಸೊ ಈ ಥರ. ಈಗ ನಾನು ಇಲ್ಲಿ 3 ಮಾಡಿದ್ದೀನಿ, ಇನ್ನು 6 ಮಾಡಬೇಕು. 6 ಮಾಡಿದ್ಮೇಲೆ ತೋರಿಸ್ತೀನಿ.
ನೋಡಿ ಇದು ಈಗ ಕಂಪ್ಲೀಟ್ ಆಗಿದೆ ನೋಡಿ. 1 2 3 4 5 6 7 8 9 ನೋಡಿ ಕಂಪ್ಲೀಟ್ ಆಗಿದೆ. ಈಗ ನೆಕ್ಸ್ಟ್ ಇಲ್ಲಿಂದ ಸೇಮ್ ಅದೇ ಥರ, ಈಗ ನೀವು ಯಾವ ಥರ ಸ್ಟಾರ್ಟ್ ಮಾಡಿದ್ರಿ ಸೇಮ್ ಅದೇ ಥರ, ಇಲ್ಲೇನು ಚೈನ್ ಹಾಕೊಳ್ಳೋದು ಅಥವಾ ಏನು ಬೇಡ, ಸೇಮ್ ಡೈರೆಕ್ಟ್ ಇಲ್ಲಿಗೆ ನೋಡಿ, ಇಲ್ಲಿ ಮಿಡಲ್ ಇದೆಯಲ್ಲ ಅಲ್ಲಿಗೆ ಸೇಮ್ ಅದೇ ಥರ ನೋಡಿ. 1 2 3 4 5 ನೆಕ್ಸ್ಟ್ ಎಲ್ಲ ಸೇರಿಸ್ಕೊಳ್ಳೋಣ. ನೆಕ್ಸ್ಟ್ ಅದೇ ಥರ ಕಂಟಿನ್ಯೂ ಮಾಡೋಣ. 1 2 3 4 5 ನೋಡಿ ಈ ಥರ ಬರುತ್ತೆ. ಈ ಥರ ಬರುತ್ತೆ. ಅದು ಇದೇ ಬೇರೆ ಡಿಸೈನ್, ಇದೇ ಬೇರೆ ಡಿಸೈನು. ಇದರಲ್ಲಿ ನಾನು ಯೂಟ್ಯೂಬ್ಲಿ ವೀಡಿಯೋಸ್ನ ಇದು 3rd ಟೈಪ್ ಡಿಸೈನ್ ನಾನು ಹಾಕ್ತಾ ಇರೋದು. ಇದು 3ನೇ ಪ್ಯಾಟ್ರನ್. ಇದೇ ಅಲ್ಲದೆ ಇನ್ನೂ 2 ಪ್ಯಾಟ್ರನ್ಸ್ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ದಯವಿಟ್ಟು ಚೆಕ್ ಮಾಡಿ. ಈಗ ಈ ಫ್ಲವರ್ಸ್ನ ಯಾವ ಥರ ನಾವು ಜೋಡಿಸ್ಬಿಟ್ಟು ಗಾರ್ಲೆಂಡ್ ಮಾಡೋದು ಅಂತ ಈಗ ನೋಡೋಣ ಬನ್ನಿ. ನೋಡಿ ಈ ಥರದ್ದು 4 ಮಾಡ್ಕೊಂಡಿದ್ದೀನಿ. ಈ ಥರ ಫ್ಲವರ್ ನಾನು 3 ಮಾಡ್ಕೊಂಡಿದ್ದೀನಿ. ಈ ಥರ ಲೀವ್ಸ್ ನಾನು 5 ಮಾಡ್ಕೊಂಡಿದ್ದೀನಿ. ಈಗ ಇದನ್ನ ಯಾವ ಥರ ಜೋಡಿಸೋದು ಅಂತ ನೋಡೋಣ ಬನ್ನಿ. ಈಗ ಫಸ್ಟಿಗೆ ಇದನ್ನ ನೋಡಿ ಈ ಥರ ತಗೊಂಡು ಇದ್ರೊಳಗಿಂದ ಇದನ್ನ ಸೇರಿಸ್ಕೊಳ್ಳೋಣ. ಈಗ ಈ ಥರ ಸೇರಿಸ್ಕೊಂಡ್ಮೇಲೆ ಈ ಥರ ಒಂದು ಲೀವ್ಸ್ ಹಾಕ್ಕೊಳ್ಳೋಣ. ಈ ಥರ ಲೀವ್ಸ್ ಹಾಕೊಂಡ್ಮೇಲೆ ಈಗ ಫ್ಲವರು ನೋಡಿ ನಾನು 3 ಫ್ಲವರ್ಸ್ ಮಾಡಿ ಈಗ ಜೋಡಿಸಿದ್ದೀನಿ. ಈ ಥರ ಈಗ ಒಂದು ಫ್ಲವರ್ ಹಾಕ್ಕೊಳ್ಳೋಣ, ಮತ್ತೆ ಲೀವ್ಸ್ ಹಾಕ್ಕೊಳ್ಳೋಣ. ನೋಡಿ ಇದು ಈ ಥರ ಬಂದಿದೆ. ಈಗ ನೆಕ್ಸ್ಟ್ ಈ ಥರದ್ದು ಇಲ್ಲಿಗೆ ಹಾಕ್ಕೊಳ್ತಿದ್ದೀನಿ. ನೋಡಿ ಈ ಥರ ಆಗಿದೆ. ಈಗ ಇನ್ನೊಂದು ಸೈಡನ್ನು ಈ ಥರ ಹಾಕ್ಕೊಳ್ಳೋಣ. ನೋಡಿ 2 ಸೈಡು ನಾನು ಈ ಥರ ಹಾಕ್ಕೊಂಡಿದ್ದೀನಿ. ಈಗ ಮಿಡಲ್ ಪಾರ್ಟ್ ಬರುತ್ತಲ್ಲ, ಸೊ ಇಲ್ಲಿಗೆ ನಾವೇನು ಮಾಡೋಣ ಅಂದರೆ, ಈಗ ಇದು ಮಿಡಲ್ ಪಾರ್ಟ್ ಇದೆಯಲ್ಲ ಇದಕ್ಕೆ ನಾವು ಈ ಥರ ಸ್ವಲ್ಪ ಉಲ್ಲನ್ ತಗೊಂಡು ನೋಡಿ ಈ ಥರ 3ನ ಒಂದೇ ಫ್ಲವರ್ಗೆ ಸೇರಿಸ್ಕೊಂಡಿದ್ದೀವಲ್ಲ, ಸೊ ಈ ಥರ ಮಧ್ಯಕ್ಕೆ ಒಂದು ಈ ಥರ ಕಟ್ಕೊಳ್ಳೋಣ. ನೋಡಿ ಬಂತು, ನೋಡಿ ಈ ಥರ, ನೋಡಿ ಈ ಥರ. ಇದಕ್ಕೆ ಇದು 2 ಕಡೆಯೂ ಸೇರಿಸಿ ಇದರೊಳಗೆ ಈ ಥರ ಹಾಕಿ ನೋಡಿ ಈ ಥರ ಕೂರ್ತು. ಈಗ ಇದ್ರ ಮಿಡಲಿಗೆ ಇಲ್ಲಿ ಗಟ್ಟಿ ಟೈಟಾಗಿ ಕಟ್ಕೊಳ್ಳೋಣ. ಈಗ ಎಕ್ಸ್ಟ್ರಾ ನೂಲನ್ನ ಕಟ್ ಮಾಡಿಬಿಡೋಣ. ನೋಡಿ ಈಗ ಗಾರ್ಲೆಂಡ್ ಆಗಲಿ ವರ್ಮಾಲ್ ಆಗಲಿ ರೆಡಿಯಾಗಿದೆ. ಬಟ್ ನೀವು ಈ ಥರ ಮಾಡೋದ್ರಿಂದ ಏನು ಲಾಭ ಅಂತ ಹೇಳಿದ್ರೆ, ಇದೆಯಲ್ಲ ಇದೇ ಫ್ಲವರ್ ಆಗಲಿ ಲೀವ್ಸ್ ಮಾತ್ರ ಒಂದೇ ಇರುತ್ತೆ. ಬಟ್ ಇದೆಲ್ಲ ಇದೆಯಲ್ಲ ಇದು ನಿಮಗೆ ಯಾವ ಥರ ಬೇಕೋ ಆ ಕಲರ್ ಚೇಂಜ್ ಮಾಡ್ಕೋಬೋದು. ನೀವು ಯಾವುದಕ್ಕೆ ಬೇಕೋ ಮ್ಯಾಚ್ ಮಾಡ್ಕೋಬೋದು, ಫಂಕ್ಷನ್ಗಾಗಲಿ ಇದಕ್ಕಾಗಲಿ.
ನೆಕ್ಸ್ಟ್ ಇದೇ ಥರದಲ್ಲೇ ನಾನು ಡೋರಿಗೆ ಹ್ಯಾಂಗಿಂಗ್ಸ್ ಮಾಡ್ತಾಯಿದ್ದೀನಿ. ಸೊ ಅದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.